ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊರಳಿ. ನಮಗೆ ತುಂಬಾ ಖುಷಿಯ ವಿಚಾರ, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಆತ್ಮೀಯರು, ಖ್ಯಾತ ಬಾಡಿ ಬಿಲ್ಡರ್ ಹಾಗೂ ಐಎಫ್ಎ ಗೋಲ್ಡ್ ಮೆಡಲಿಸ್ಟ್ ಆಗುತ್ತಾರೆ ಶ್ರೀಯುತ ವಿನೋದ್ ಗೌಡ. ನಮಸ್ತೆ. ಫಸ್ಟ್ ಆಫ್ ಆಲ್, ನೀವು ನಮ್ಮ ಹೆಮ್ಮೆಯ ದುಬೈ ಅಲ್ಗಿಸಸ್ ನಲ್ಲಿರುವ ಶ್ರೀಮತಿ ನಿಶಾ ವಿನೋದ್ ಕುಮಾರ್ ಹಾಗೆ ಶ್ರೀಯುತ ವಿನೋದ್ ಕುಮಾರ್ ಅವರ ಒಂದು ಮುತಾಲಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ VNT ಜುಂಬಾ ಮತ್ತೆ ಜುಂಬಾ ಯೋಗ ಸೆಂಟರ್ಗೆ ಉದ್ಘಾಟನೆ ಆಗಿ ಮತ್ತೆ ಮುಖ್ಯ ಅತಿಥಿಗೆ ಆಗಮಿಸಿದ್ರಿ. ಇಲ್ಲಿಯ ಬಗ್ಗೆ ಅಭಿಪ್ರಾಯ ಅನಿಸಿಕೆ ತಿಳಿಸೋದಾದ್ರೆ ನಮ್ಮ ಶಿಕ್ಷಕರಿಗೆ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್, ಸೊ ಏನಂದ್ರೆ VNT ಜುಂಬಾ ಯೋಗ ಸೆಂಟರ್, ಈ ತರ ಯೋಗ ಸೆಂಟರ್ಸ್ ಎಲ್ಲ ಓಪನ್ ಆಗ್ಬೇಕು. ಬಿಕಾಸ್ ನೀವು ನಿಮ್ಗೆ ಹೆಲ್ದಿಯಾಗಿ ಎಷ್ಟು ಇಟ್ಕೋತೀರಾ, ವರ್ಕೌಟ್ ಮಾಡ್ತೀರಾ, ಟ್ರೈನ್ ಮಾಡ್ತೀರಾ, ಅಷ್ಟು ನಿಮ್ಗೆ ಒಳ್ಳೇದು. ಹಾಸ್ಪಿಟ್ಲ್ಗೆ ಹೋಗೋದು ತಪ್ಪುತ್ತೆ. ಸೊ ಯಾವ ಏಜು ಏನು, ದಪ್ಪ ಇರೋರೆ ಅಥವಾ ಸಣ್ಣಕ್ಕಿರೋರೆ ವರ್ಕೌಟ್ ಮಾಡ್ಬೇಕಂತ ಏನಿಲ್ಲ. ದಪ್ಪ ಇರೋರು ವೆಯ್ಟ್ ಲಾಸ್ ಮಾಡಕ್ಕೇನೆ ಮಾಡ್ಬೇಕಂತಿಲ್ಲ, ಎಲ್ಲರೂ ಕೂಡ ವರ್ಕೌಟ್ ಮಾಡ್ಬೇಕು. ನೀವು ಹೆಲ್ದಿಯಾಗಿ ಇಟ್ಕೊಂಡು ನಿಮ್ಮ ಮೂಳೆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇದ್ರೆ 65, 55 ಇದೆಲ್ಲ ಆದ್ಮೇಲೆ ನೀವು ಏನು ನಿಮ್ಗೆ ಜಾಯಿಂಟ್ ಪೈನು ಅಥವಾ ಏನೂ ಬರಲ್ಲ. ಸೊ ದಯವಿಟ್ಟು ಎಲ್ಲರೂ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ, ಜುಂಬಾ, ಯೋಗ, ಜಿಮ್ಮು ಎಲ್ಲಾನು ಮಾಡಿ. ಸೊ ಫಿಟ್ನೆಸ್ ಸೆಂಟರ್ಗಳು ಓಪನ್ ಆಗೋ ಅಂಥದ್ದು ಒಂದು ಹಾಸ್ಪಿಟಲ್ ಓಪನ್ ಆಗೋ ಥರ. ಸೊ ದಯವಿಟ್ಟು ಎಲ್ಲ ಟ್ರೈನ್ ಮಾಡಿ. ಸೊ ದಿಸ್ ಈಸ್ ದ ಇನ್ಫಾರ್ಮೇಶನ್, ಅವ್ರ ಇದೇ ಒಂದು ಮುಖ್ಯವಾದ ವಿಚಾರ ಎಲ್ಲರಿಗೂ ಗೊತ್ತಿರಬೇಕು. ಸೊ ದಯವಿಟ್ಟು ಎಲ್ಲರೂ ವರ್ಕೌಟ್ ಮಾಡಿ. ಯಾವ ಏಜ್ ಅಂತ ಏನು ಲಿಮಿಟ್ ಇಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ವಿನೋದ್ ಅವರೇ. ನೀವು ಒಂದು ಸ್ವಂತ ತನ್ನ ಸಾಮಾಜಿಕ ತಾಣದಲ್ಲಿ ನಿಮ್ಮ ಬಗ್ಗೆ ತುಂಬಾ ವೈರಲ್ ಆಗಿದೆ, ತುಂಬಾ ಒಳ್ಳೆ ನಮಗೆ ಅಭಿಪ್ರಾಯ ಇದೆ. ಹಲವಾರು ಪಿಕ್ಚರ್ ಪ್ರಮೋಷನ್ ಮಾಡೋದ್ರ ಮೂಲಕ ಕೆಲವರು ಸಂಘ ಸಂಸ್ಥೆ ಮೂಲಕ ಸಕ್ರಿಯವಾಗಿ ನೀವು ಪಾಲ್ಗೊಳ್ತಾ ಇದ್ದೀರಿ. ತುಂಬಾ ಖುಷಿ ವಿಚಾರ. ಇವತ್ತು ಇಷ್ಟು ದೊಡ್ಡ ಬಾಡಿ ಬಿಲ್ಡರ್ ಆಗಿ ನಮ್ಮ ಜೊತೆ ಇದ್ದೀರಿ. ಅದು ಶುಭಾರಂಭಗೊಂಡಂತ VNT ಜುಂಬಾದ ಬಗ್ಗೆನೂ ಒಳ್ಳೆ ಅನಿಸಿಕೆ ಅಭಿಪ್ರಾಯ ತಿಳಿಸಿದ್ರಿ. ನಮ್ಮ ವೀಕ್ಷಕರಿಗೆ ಆರೋಗ್ಯವು ಭಾಗ್ಯವು ಅಂತ ಹೇಳುವಂತ ನಿಮ್ಮ ಒಂದು ಫಿಟ್ನೆಸ್ ಅನ್ನು ಅವರಿಗೆ ಗೊತ್ತುಪಡಿಸಿ ತುಂಬಾ ಧನ್ಯವಾದ. ನಿಮಗೆ ನಾವು ನಂಬಿರುವಂತಹ ನಮ್ಮ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಪೊಳಲಿ ಆದಿಮಯಿ ಜಗನ್ಮಾತೆ ಶ್ರೀ ರಾಜೇಶ್ವರಿ ದೇವಿ ಅಮ್ಮ ಹಾಗೂ ತುಳುನಾಡಿನ ಸಮಸ್ತ ದೈವ ದೇವರು ದೀರ್ಘಾಯುಷ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂಪತ್ತು ನೀಡಲಿ. ಇನ್ನಷ್ಟು ನಿಮ್ಮ ಜೀವನದ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಿಮ್ಮ ತಂದೆ ತಾಯಿ ಬಂದಿದ್ದಾರೆ, ತುಂಬಾ ಹೆಮ್ಮೆ ಇದೆ. ನಿಮ್ಮ ತಂದೆ ತಾಯಿ ನಿಮ್ ಜೊತೆ ಇದ್ದಾರೆ, ಬನ್ನಿ. ಹಾಗೆ ವಿನೋದ್ ಗೌಡರವರ ತಾಯಿ ತಂದೆ, ತಮ್ಮ ಮಾತೃಶ್ರೀ ಮತ್ತು ಪಿತೃಶ್ರೀ ಅವ್ರ ಜೊತೆ ಇದ್ದಾರೆ. ನಮ್ಗೆ ಅವ್ರದ್ದು ಮೂಕತ ಪರಿಚಯ ಇಲ್ಲ, ಆದ್ರೂ ಅವರ ವಿಡಿಯೋಸ್ ನೋಡಿದ್ದೇನೆ. ತುಂಬಾ ಹೆಮ್ಮೆ ಆಗ್ತದೆ. ತನ್ನ ಮಗನ ಮೇಲೆ ಒಂದು ವ್ಯಾಮೋಹ ಇರಬಹುದು, ಆ ಪ್ರೀತಿ, ಒಂದು ಕಾರ್ನಲ್ಲಿ ಬರೋ ವಿಡಿಯೋ ತುಂಬಾ ಇಷ್ಟ ಆಯ್ತು ನನಗೆ. ಅವರು ನೀವು ಹೇಳಿದ್ರೆ ಅವ್ರ ಮಾತನಾಡ್ಲಿಕ್ಕೆ ಬರೋದಿಲ್ಲ, ಅದು ಒಳ್ಳೆ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ತಾಯಿ ತಂದೆ ಮಕ್ಕಳನ್ನು ಯಾವ ತರ ನೋಡ್ಕೊಳ್ಬೇಕು, ತುಂಬಾ ಹೆಮ್ಮೆ ಆಗ್ತದೆ. ಏನ್ ನಮ್ಮ ತಾಯಿ ಅಮ್ಮ ಅಪ್ಪನ ಬಗ್ಗೆ ಹೇಳುವುದಾದ್ರೆ? ಎಲ್ಲರೂ ನೋಡ್ಕೋಬೇಕು ಸರ್. ಎಲ್ಲರೂ ಹೊರ ದೇಶಕ್ಕೆ ಬರ್ಲಿ, ಎಲ್ಲೇ ಬರ್ಲಿ, ತಂದೆ ತಾಯಿನ ನೋಡ್ಕೋಬೇಕು. ಅವರಲ್ಲಿ ಒಂದು ಪ್ರೀತಿ ಅಭಿಮಾನ ಇರಬೇಕು. ಎಲ್ಲರೂ ಅಷ್ಟೇ. ಏನೈತೆ ಜನಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಅಂದ್ರೆ ಈಚೆ ಹೋದ್ಮೇಲೆ ಮಕ್ಕಳು ಮರ್ತು ಬಿಡ್ತಾರೆ. ನನಗೆ ಅದೇ ಒಂದು 10,000 ಕಮೆಂಟ್ ಬಂದೈತೆ, ನಿಮ್ ತರ ಹೆಚ್ಚು ಅಂತ, ನಮ್ ತರ ಅಂತಲ್ಲ, ಮಾಡೋ ತರ. ಅವ್ರು ನಮ್ ಕರ್ತವ್ಯ ನಾವು ಮಾಡ್ಬೇಕು, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಪ್ರೀತಿ ವಿಶ್ವಾಸದಲ್ಲಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಖುಷಿ ಆಯ್ತು. ನಿಮ್ ತಾಯಿ ತಂದೆ ಸಹ ನಿಮ್ಮ ಒಂದು ಮಗನಾಗಿ ಪಡೆದ ಒಂದು ಜನ್ಮ. ಏನ್ ಹೇಳ್ತೀರಾ ಅಮ್ಮ? ಒಂದು ಲಾಸ್ಟ್ ಕೊನೆಯದಾಗಿ ನಿಮ್ಮ ಮಗನ ಬಗ್ಗೆ ಒಂದು ಮಾತಾಡಿ. ಏನ್ ಹೇಳೋದು ಸರ್, ಮಕ್ಕಳಿಗೆ ನಾವು ಒಳ್ಳೇದ್ ಹೇಳಿದ್ರು ಅದನ್ನ ಇದು ಮಾಡ್ಕೋತಾರೆ, ಬೇರೆ ತರ ಹೇಳಿದ್ರು ಅವರು ಬೇರೆ ತರ ತಿಳ್ಕೊತಾರೆ. ಅದೇ ನಾನು ಕೇಳೋದು ಇಷ್ಟೇ ಎಲ್ಲರಿಗೂ, ತಾಯಿ ತಂದೆನ ಎಷ್ಟು ಚೆನ್ನಾಗಿ ನೀವು ನೋಡ್ತೀರಾ, ನೀವು ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ, ಚೆನ್ನಾಗಿರ್ತೀರಾ, ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಮುಂದುವರಿತೀರಾ. ಯಾವತ್ತೂ ಕಷ್ಟಪಡಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ಮೇಲೆ ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಹೆಮ್ಮೆ ಆಗ್ತದೆ. ಅಮ್ಮ ಭಾವ ಪರವಶರಾಗಿ ತುಂಬಾ ಇಮೋಷನ್ ಆಗಿ ಮಾತನಾಡಿದ್ವಿ. ತುಂಬಾ ಧನ್ಯವಾದ ನಿಮ್ಗೆಲ್ಲರಿಗೂ.